ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಥುನ್ ಕಿಚನ್. ಇದು ನನ್ನ ಟ್ಯೂಸ್ಡೇ ವ್ಲಾಗ್ ಆಗಿತ್ತು. ಸೊ ಗ್ರಹಣ ಇತ್ತು ಅಂತ ಅವತ್ತು ನಾನು ಮಾರ್ನಿಂಗ್ ಪೂಜೆ ಮಾಡಿರಲಿಲ್ಲ. ಸೊ ಆಫ್ಟರ್ನೂನ್ ಮಾಡೋಣ ಅಂತ ಅಂದ್ಬಿಟ್ಟು 3:20 6:47ವರೆಗೂ ಏನೋ ಇತ್ತು. ಹಾಗಾಗಿ 6:47ಗೆ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಪೂಜೆ ಮಾಡಿ ಮುಗಿಸಿದೆ. ಮನೇಲಿ ಬ್ರೆಡ್ ಇರೋದ್ರಿಂದ ಸೊ ಪಾವ್ ಭಾಜಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಮನೇಲಿ ಬ್ರೌನ್ ಬ್ರೆಡ್ ಇತ್ತು, ಹಾಗಾಗಿ ಏನಾದ್ರು ಸ್ನ್ಯಾಕ್ಸ್ ಮಾಡೋಣ ಅಂತ ಪಾವ್ ಭಾಜಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೆ. ತುಂಬ ಕಷ್ಟ ಏನಲ್ಲ, ಈಸಿಯಾಗಿ ಬೇಗ ಕ್ವಿಕ್ಕಾಗಿನೇ ಆಗುತ್ತೆ ಮಾಡಿದ್ರೆ. ನಾನು ಇದನ್ನು ತುಂಬ ಸಲ ಟ್ರೈ ಮಾಡಿದ್ದೀನಿ ಆ್ಯಂಡ್ ಚೆನ್ನಾಗಿ ಕೂಡ ಬಂದಿದೆ. ಇವತ್ತು ನಿಮಗೆ ತೋರಿಸೋಣ ಅಂತಂದು ವಿಡಿಯೋ ಮಾಡ್ಕೋತಾ ಇದ್ದೆ. ಲಾಸ್ಟ್ ವಿಡಿಯೋದಲ್ಲಿ ನಂದು ಡೈಲಿ ವ್ಲಾಗ್ ವಿಡಿಯೋದಲ್ಲಿ ಸ್ವಲ್ಪ ಮಧ್ಯೆ ಮ್ಯೂಟ್ ಆಗಿತ್ತು, ಯಾಕಂದರೆ ಅದು ನಾನು ಮ್ಯೂಸಿಕ್ ಹಾಕಿದಾಗ ಅಲ್ಲೊಂದು ಕಾಪಿರೈಟ್ ಅಂತ ಬಂದು ಅದು ಮ್ಯೂಸಿಕ್ನ ರಿಮೂವ್ ಮಾಡಿದೆ. ಸೊ ನಾನಿಲ್ಲಿ ವೆಜಿಟೇಬಲ್ ಬಂದುಬಿಟ್ಟು ಟೊಮ್ಯಾಟೊ ತೊಗೊಂಡಿದ್ದೀನಿ, ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ ತೊಗೊಂಡಿದ್ದೀನಿ, 2 ಆಲೂಗಡ್ಡೆ ತೊಗೊಂಡಿದ್ದೀನಿ ಆ್ಯಂಡ್ ಹಸಿ ಬಟಾಣಿ ತೊಗೊಂಡಿದ್ದೀನಿ ಆ್ಯಂಡ್ ಅರ್ಧ ಬೀಟ್ರೂಟ್ನ ತೊಗೊಂಡಿದ್ದೀನಿ. ಇದನ್ನೇ ಕಟ್ ಮಾಡ್ಕೊಳ್ಳಿ, ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಳ್ಳಿ, ತುಂಬ ಚಿಕ್ಕದೇನಲ್ಲ, ಯಾಕಂದರೆ ಇದು ಕುಕ್ಕರಿಗೆ ಹಾಕಬೇಕು. ಹಾಗಾಗಿ ಕುಕ್ಕರ್ಗೆ ಹಾಕಿಬಿಟ್ಟು ಆ್ಯಂಡ್ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಳಿ. ಇದಕ್ಕೆ ಹಾಕಿಬಿಟ್ಟು ಒಂದು 3 ವಿಷಲ್ನ ಕೂಗಿಸ್ಕೊಳ್ಳಿ ನೀಟಾಗಿ. ನಾನಿಲ್ಲಿ 3 ವಿಷಲ್ನ ಕೂಗಿಸ್ಕೊತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಒಗ್ಗರಣೆಗೆ ಬೇಕು ಅಂತಂದ್ಬಿಟ್ಟು ಆನಿಯನ್ನು ಮತ್ತು ಕೊತ್ತಂಬರಿ ಮತ್ತು ಇಲ್ಲಿ ಮೆಣಸಿನ್ಕಾಯಿನ ಹುರಿಯೋಕ್ಕಂತ ತೊಗೊಂಡಿದ್ದೆ ಸೈಡಿಗೆ ಟೇಸ್ಟಿಗೆ ಅಂತಂದ್ಬಿಟ್ಟು. ಇಷ್ಟು 3 ವಿಷಲ್ ಆದಮೇಲೆ ಕುಕ್ಕರ್ ಲಿಡ್ನ ತೆಗೆದ್ಬಿಟ್ಟು ನಾನು ಅದು ನೀರು ಏನಿತ್ತಲ್ಲ ನೀರು ಸಪ್ರೇಟ್ ಮಾಡಿಕೊಂಡು ಅದೇನಿರುತ್ತಲ್ಲ ಸೊ ತರಕಾರಿ ಎಲ್ಲ ನಾನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೀಟಾಗಿ. ಇಲ್ಲಿ ಪಾವ್ ಭಾಜಿ ಮಸಾಲ ಮಾಡೋಣ ಅಂತ ಬಾಣಲೆ ಇಟ್ಕೊತಾ ಇದ್ದೆ. ಬಾಣಲೆ ಇಟ್ಬಿಟ್ಟು 1 ಚಮಚ ಎಣ್ಣೆ ಹಾಕಿದ್ದೀನಿ, 1 ಚಮಚ ಬೆಣ್ಣೆ ಹಾಕಿದ್ದೆ ನಾನು. ಬೆಣ್ಣೆ ಇದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಪಾವ್ ಭಾಜಿ ಮಸಾಲ. ಅದಾದಮೇಲೆ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ. ಜೀರಿಗೆ ಹಾಕ್ಕೊಂಡು ಆನಿಯನ್ನ ಕಟ್ ಮಾಡ್ಕೊಂಡಿದ್ದೆಲ್ಲ ಏನು ಕಟ್ ಮಾಡ್ಕೊಂಡೆ ಅದರ ಅರ್ಧ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಅದೇನು ಎಲ್ಲ ಸ್ಮ್ಯಾಶ್ ಮಾಡಿರ್ತೀವಲ್ಲ ನೀಟಾಗಿ ಸಣ್ಣಗೆ ತರಕಾರಿ ಎಲ್ಲ ಆ ಸ್ಮ್ಯಾಶ್ ಮಾಡಿರೋದನ್ನು ಹಾಕ್ಕೋತಾ ಇದ್ದೀನಿ. ಆ್ಯಂಡ್ ಅದಕ್ಕೆ ನೀರು ಬಂದುಬಿಟ್ಟು ನಾವೇನು ಬೇಯಿಸ್ಕೊಂಡಿರ್ತೀವಲ್ಲ ಅದು ಎತ್ತಿಟ್ಕೊಂಡಿರ್ತೀವಿ ಸೈಡಿಗೆ ನೀರು, ಅದು ನೀರನ್ನೇ ಅದಕ್ಕೆ ಮಿಕ್ಸ್ ಮಾಡಿ ಈ ಥರ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳ್ಳಗೆ ಇರಲಿ, ಯಾಕಂದರೆ ಅದು ಸ್ವಲ್ಪ ಆರಿದ ಮೇಲೆ ಫುಲ್ ಗಟ್ಟಿಯಾಗಿ ಹೋಗುತ್ತೆ. ಆಗ ಆಲೂಗಡ್ಡೆ ಅದು ಹಾಕಿರೋದ್ರಿಂದ ಆರಿದ ಮೇಲೆ ಗಟ್ಟಿ ಆಗುತ್ತೆ. ಆ್ಯಂಡ್ ಪಾವ್ ಭಾಜಿ ಮಸಾಲೆಗೆ ಸಾಲ್ಟ್ ಹಾಕ್ಕೊಳ್ಳಿ, ಉಪ್ಪು ಎಷ್ಟು ಬೇಕೋ ನಿಮ್ಗೆ ಟೇಸ್ಟ್ ವೈಸ್ ಉಪ್ಪು ಹಾಕ್ಕೊಳ್ಳಿ. ಅದಾದಮೇಲೆ ಟರ್ಮರಿಕ್ ಹಾಕೋತಾ ಇದ್ದೀನಿ ಆ್ಯಂಡ್ ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ. ಲೆಮನ್ನ ಅರ್ಧ ಲೆಮನ್ ಕಟ್ ಮಾಡ್ಕೊಂಡಿದ್ದೆ, ಲೆಮನ್ ಹಾಕೋತಾ ಇದ್ದೀನಿ. ಇದಾದಮೇಲೆ ಕೊನೆಗೆ ನೋಡಿ ನಾನು ಪಾವ್ ಭಾಜಿ ಮಸಾಲ ಹಾಕೋತಾ ಇದ್ದೀನಿ 1.5 ಚಮಚ ಮಸಾಲ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕಾಗುತ್ತೆ. ಈಗ ನಾನು ಗ್ಯಾಸ್ ಹಾಗೆ ನನ್ನ ಹಸ್ಬೆಂಡಿಗೆ ಮನೇಲಿ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು ಅಂತ ತೊಗೊಂಬಂದಿದ್ದೆ. ಲಾಸ್ಟ್ 2 ಡೇಸಿಂದ ಮಿಥುನ್ಗೆ ಫ್ರೂಟ್ಸ್ ಕೂಡ ಕಳಿಸಿರಲಿಲ್ಲ ಸ್ಕೂಲ್ಗೆ, ಅವ್ನು ಲಂಚ್ ಬಾಕ್ಸಿಗೆ ಬರೀ ಮ್ಯಾಗಿ ಮತ್ತು ಪಾಸ್ತಾ ಇಟ್ಟು ಕಳಿಸಿದ್ದೆ. ಹಾಗಾಗಿ ಫ್ರೂಟ್ಸ್ ಇಟ್ಟು ಕಳಿಸೋ ಅಂತ ಫ್ರೂಟ್ಸ್ ಥರ ಕೇಳಿದ್ದೆ. ಹಾಲು ಮೊಸರು ಎತ್ತಿಟ್ಬಿಟ್ಟು ಆ್ಯಂಡ್ ನಮ್ಮ ಮಿತ್ತುಗೆ ಅವ್ನಿಗೆ ಕಾರ್ನ್ ಅಂದರೆ ಇಷ್ಟ, ಸ್ವೀಟ್ ಕಾರ್ನ್ ಯಾವಾಗಲೂ ಮಾಡ್ಕೊಡ್ತಿರ್ತೀನಿ ನಾನು. ಹಾಗಾಗಿ ಕಾರ್ನು ಮತ್ತು ಎಗ್ ಹೇಳಿದ್ದೆ. ಫ್ರೂಟ್ಸ್ ಎಲ್ಲ ತೆಗೆದಿಟ್ಬಿಟ್ಟು ನಾನು ನೆಕ್ಸ್ಟ್ ಇದು ಬ್ರೆಡ್ ಬಂದುಬಿಟ್ಟು ಈ ಬ್ರೆಡ್ನ ಯೂಸ್ ಮಾಡ್ತಾಯಿದ್ದೀನಿ, ಪಾವ್ ಬ್ರೆಡ್ನ. ಬ್ರೌನ್ ಬ್ರೆಡ್ ಇತ್ತು ಹಾಗೂ ಆದರೆ ಇದು ಈ ಥರ ತರಿಸಿದ್ದೆ. ಈಗ ಒಂದು ಹಂಚಿಟ್ಬಿಟ್ಟು ಹಂಚಿಗೆ ಸ್ವಲ್ಪ ಬಟರ್ ಹಾಕ್ತಾಯಿದ್ದೀನಿ ನಾನು. ಬೆಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ತುಪ್ಪಗಿಂತ, ಹಾಗಾಗಿ ಬೆಣ್ಣೆ ಹಾಕಿಬಿಟ್ಟು ಈ ಥರ ಬ್ರೆಡ್ನ ಕಟ್ ಮಾಡ್ಕೊಳ್ಳಿ. ಈ ಬ್ರೆಡ್ ತೊಗೊಂಡ್ಬಿಟ್ಟು 1ರಲ್ಲಿ 2 ಭಾಗ ಕಟ್ ಮಾಡಿಕೊಂಡು ಈಗೇನು ಬೆಣ್ಣೆ ಹಾಕಿರ್ತೀವಿ ಹಂಚ ಮೇಲೆ ನೀಟಾಗಿ ಬಿಸಿ ಮಾಡ್ಕೊಳ್ಳಿ 2 ಕಡೆನೇ ಬೆಣ್ಣೆ ಹಾಕ್ಕೊಂಡು. ನಾನು ಇದು ಪಾವ್ ಬ್ರೆಡ್ ಯೂಸ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇದು ಬ್ರೌನ್ ಬ್ರೆಡ್ ಕೂಡ ಇತ್ತು, ಅದು ಯೂಸ್ ಮಾಡ್ತೀನಿ. ನೀನು ಸೈಡಿಗೆ ಪ್ಲೇಟಿಗೆ ನಾನು ಇದು ರೆಡಿ ಮಾಡ್ಕೊತಾ ಇದ್ದೆ. ಇದು ಮಸಾಲ ಮತ್ತು ಆನಿಯನ್ನು ಕೊತ್ತಂಬರಿ ಹಾಕಿದ್ದೆ, ಮೆಣಸಿನ್ಕಾಯಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿರ್ತೈತೆ ಟೇಸ್ಟ್ ಸೈಡಿಗೆ ನೆನೆಸ್ಕೊಳ್ಳೋಕ್ಕೆ ಅಂತಂದು. ರೆಡಿ ಆಗಿದೆ ಪಾವ್ ಭಾಜಿ ಮಸಾಲ ಆ್ಯಂಡ್ ಬ್ರೆಡ್ಡು. ಟೇಸ್ಟ್ ನೋಡೋಣ ಅಂತ ನಾನೇ ಫಸ್ಟ್ ನೋಡ್ತಾ ಇದ್ದೆ. ಪಾವ್ ಭಾಜಿ ಮಸಾಲೆಗೆ ಮೇಲ್ಗಡೆ ಸ್ವಲ್ಪ ಬಟರ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಆ್ಯಂಡ್ ಟೇಸ್ಟ್ ವೈಸ್ ಅಂದರೆ ಚೆನ್ನಾಗಿತ್ತು. ಇದು ತುಂಬ ಸಲ ಮಾಡಿದ್ದೀನಿ ನಾನು, ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು. ನೀವು ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ಆಚೆ ತಿನ್ನೋದಕ್ಕಿಂತ ಮನೇಲಿ ಮಾಡ್ಕೊಂಡು ತಿಂದ್ರೆ ಹೆಲ್ದಿಯಾಗಿರುತ್ತೆ. ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೆ. ನೆಕ್ಸ್ಟ್ ಡೇ ವೆಡ್ನೆಸ್ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೆ. ಮಾರ್ನಿಂಗ್ ಎದ್ಬಿಟ್ಟು ಮಾರ್ನಿಂಗ್ 7 o'clock ಅಂದರೆ ಎದ್ದಿರ್ತೀನಿ ನಾನು, ಯಾಕಂದರೆ ಬಾಕ್ಸ್ ರೆಡಿ ಮಾಡೋದು, ಟಿಫನ್ ಮಾಡ್ಕೊಳ್ಳೋದು ಟೈಮ್ ಆಗುತ್ತೆ ಅಂತಂದು. ಆ್ಯಂಡ್ ಇವತ್ತು ಬೇರೆ ಮಿಥುನ್ ಸ್ಕೂಲಲ್ಲಿ ಹೋಳಿ ಸೆಲೆಬ್ರೇಷನ್ ಇತ್ತು, ಹಾಗಾಗಿ ಇವತ್ತು ಸ್ಕೂಲ್ ಟೈಮಿಂಗ್ ಕೂಡ ಲೇಟ್ ಆಗಿತ್ತು, 10 to 12:30 ಏನೋ ಇತ್ತು. ಹಾಗಾಗಿ ನೈಟ್ ಪಾತ್ರೆ ವಾಶ್ ಮಾಡಿರೋದೆಲ್ಲ ತೆಗೆದಿಡ್ತಾ ಇದ್ದೆ ಇವಾಗ ನಾನು. ರಾತ್ರಿ ಅಡುಗೆದೆಲ್ಲ ರಾತ್ರಿನೇ ನೈಟೇ ವಾಶ್ ಮಾಡಿ ಕ್ಲೀನ್ ಮಾಡಿಟ್ಟಿರ್ತೀನಿ, ಯಾಕಂದರೆ ಮಾರ್ನಿಂಗ್ ಕಿಚನ್ ಕ್ಲೀನ್ ಆಗಿದ್ದರೆ ಅಡುಗೆ ಮಾಡೋಕ್ಕೆ ಮನಸ್ಸು ಬರುತ್ತೆ. ಇಲ್ಲಿ ಹಾಲು ಕಾಯಕ್ಕಿಟ್ಟಿದ್ದೆ. ನಾನು ಹಾಗೆ ಬಿಸಿನೀರು ಕುಡಿದು ಮುಗಿಸ್ಬಿಟ್ಟು ಬೆಳಗ್ಗೆ ಟಿಫನ್ಗೆ ನಾನು ಉಪ್ಪಿಟ್ಟು ಮಾಡೋಣ ಅಂತ ಉಪ್ಪಿಟ್ಟಿಗೆ ರೆಡಿ ಮಾಡ್ಕೋತಾ ಇದ್ದೆ. ಎಲ್ಲ ವಿಡಿಯೋ ಮಾಡ್ಕೊಳ್ಳಿಲ್ಲ, ಯಾಕಂದರೆ ಉಪ್ಪಿಟ್ಟು ಎಲ್ಲರೂ ಮಾಡ್ತೀವಿ ಕಾಮನ್ ಆಗಿ, ಅದೇ ಥರ ನಾನು ಮಾಡ್ತಾಯಿದ್ದೆ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತಂದು. ಅದು ಆಲ್ರೆಡಿ ಟೈಮ್ 7:30 ಆಗಿತ್ತು, ಹಾಗಾಗಿ ಮಿಥುನ್ ಎಬ್ಸ್ಕೊಳ್ಳೋಣ ಅಂತ ಬಂದೆ. ಎದ್ದಿದ್ದಾನೆ ಆದರೆ ಬರೋಕ್ಕೆ ರೆಡಿ ಇಲ್ಲ. ಇವತ್ತು ಅವ್ನ ಸ್ಕೂಲಿಗೆ ಕಲರ್ಸ್ ಬೇರೆ ತೊಗೊಂಡೋಗ್ಬೇಕಾಗಿತ್ತು, ಪಿಂಕ್ ಅಥವಾ ಬ್ಲೂ ಏನೋ ಹೇಳಿದ್ದವ್ರು ಮ್ಯಾಮು. ಡ್ರೆಸ್ ಕೋಡ್ ಕೂಡ ವೈಟ್ ಕಲರ್ ಡ್ರೆಸ್ ಹಾಕೊಂಡ್ಬನ್ನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಅವ್ನು ಟಿಫನ್ ಎಬ್ಬಿಸ್ಬಿಟ್ಟು ಹಾಲು ಕುಡಿದು ಸ್ನಾನ ಮಾಡಿಸಿ ಟಿಫನ್ ಮಾಡಿಸ್ಬಿಟ್ಟು ರೆಡಿ ಮಾಡಿ ಕಳಿಸ್ತಾ ಇದ್ದೆ ಸ್ಕೂಲಿಗೆ. ನಾನು ಅದೇ ಹೇಳ್ತಾ ಇದ್ದೆ, ಇವತ್ತು ನಾನು ಸ್ಕೂಲಿಗೆ ಹೋಳಿ ಮಾಡ್ತಾ ಇದ್ದೀವಿ, ಹೋಳಿ ಸೆಲೆಬ್ರೇಷನ್ ಇದೆ, ಕಲರ್ಸ್ ತೊಗೊಂಡೋಗ್ಬೇಕು, ಬೇಗ ಬಾ ಅಂತ ಅಂದ್ಬಿಟ್ಟು ಆಮೇಲೆ ನನಗೆ ಅವಸರ ಮಾಡ್ತಾ ಇದ್ದೆ. ಸ್ಕೂಲಿಗೆ ಡ್ರಾಪ್ ಮಾಡಿ ಬಂದುಬಿಟ್ಟು ನನ್ನ ಕೆಲಸ ಇತ್ತು, ಒಂದು ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಸ್ವಲ್ಪ ಬಟ್ಟೆ ಐರನ್ ಮಾಡಿದಿತ್ತು, ಬಟ್ಟೆ ಐರನ್ ಮಾಡಿಕೊಂಡೆ. ನಾನು ಬಟ್ಟೆ ಆಚೆ ಕಡೆ ಏನು ಕೊಡೋದಿಲ್ಲ ಐರನ್ ಮಾಡೋಕ್ಕೆ, ಮನೇಲೇ ಮಾಡ್ಕೋತೀನಿ ನಾನು. ಐರನ್ ಮಾಡಿ ಎಲ್ಲ ಮುಗಿಸ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡ್ಬೇಕಂತಂದು ಬಂದೆ. ಪೂಜೆ ಎಲ್ಲ ಮುಗಿಸಿದೆ. ಪೂಜೆ ಮುಗಿಸಿದ್ಮೇಲೆ ಆಲ್ರೆಡಿ ಟೈಮ್ ಬೇರೆ ಆಗಿತ್ತು, 12:10 ಆಗಿತ್ತು. ಹಾಗಾಗಿ ಮಿಥುನ್ ಸ್ಕೂಲಿಗೆ ಹೋಗೋಣ ಅಂತಂದು ಮಿಥುನ್ ಸ್ಕೂಲಿಗೆ ಕರ್ಕೊಂಬರಕ್ಕಂತ ಹೋಗಿದ್ದೆ.
ಕರ್ಕೊಂಡು ಬರೋಣ ಅಂತ ಅವ್ರ ಸ್ಕೂಲ್ ಹತ್ರ ಬಂದಿದ್ದೆ. ಅಲ್ಲಿ ನೋಡಿದರೆ ಎಲ್ಲ ಪೇರೆಂಟ್ಸ್ ಕೂಡ ಬಣ್ಣ ಹಚ್ತಾ ಇದ್ರು ಅವ್ರ ಮ್ಯಾಮು. ಅವ್ರ ಸ್ಕೂಲಲ್ಲಿ ಪ್ರತಿಯೊಂದು ಹಬ್ಬನೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಆ್ಯಂಡ್ ಈ ಥರ ಹಬ್ಬ ಸೆಲೆಬ್ರೇಟ್ ಮಾಡೋದ್ರಿಂದ ಮಕ್ಕಳಿಗೂ ಕೂಡ ಖುಷಿ ಆಗುತ್ತೆ. ನಮ್ಮ ಮಿಥುನ್ ಕೂಡ ಅಷ್ಟೇ ತುಂಬ ಖುಷಿಯಾಗಿದ್ದ ಅವನು. ಇದಕ್ಕೆ ಹೋಳಿಲ್ಲ ನಾವು ಮನೇಲೆಲ್ಲ ಹಬ್ಬ ಸೆಲೆಬ್ರೇಟ್ ಮಾಡಲ್ಲ, ಅವನು ಸ್ಕೂಲಲ್ಲೇ ಮಾಡಿದ್ದ, ಆದರೆ ಖುಷಿಯಾಗಿದ್ದ. ನೋಡಿ ಹೋಳಿ ಆಡಿ ಬಂದು ಬಟ್ಟೆ ಎಲ್ಲ ಕಲರ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಇವತ್ತು. ಮನೆಗೆ ಬಂದಮೇಲೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಅವನಿಗೆ ಊಟ ಹಾಕ್ಕೊಟ್ಟಿದ್ದೆ. ಊಟ ಅನ್ನ ಮೊಸರು ಅಷ್ಟೇ ಮಾಡಿದ್ದೆ. ಹಾಗಾಗಿ ಅವ್ನಿಗೂ ಹಾಕ್ಕೊಟ್ಟು ನಾನು ಊಟ ಮಾಡ್ತಾಯಿದ್ದೆ. ಅವ್ನು ಬೇಗ ಊಟ ಮಾಡಲ್ಲ, ಟಿ ವಿ ನೋಡ್ಕೊತ ನಿಧಾನ ಊಟ ಅವನದು. ಹಾಗಾಗಿ ಹೇಳ್ತಾನೆ ಇದ್ದೆ ಬೇಗ ತಿನ್ನು ಅಂತ. ಅವ್ನು ಬೇಗ ತಿನ್ನಲ್ಲ, ನಿಧಾನಕ್ಕೆ ಊಟ ಮಾಡ್ತಾನೆ. ಬೆಳಗ್ಗೆ ಮಾತ್ರ ತಿನ್ನಿಸು ಅಂತಿರ್ತಾನೆ, ಆಮೇಲೆಲ್ಲ ಮಧ್ಯಾಹ್ನ ಮತ್ತು ನೈಟ್ ಅವನೇ ಊಟ ಮಾಡ್ತಾನೆ. ಬೆಳಗ್ಗೆ ಆಗ್ತಾನೆ ಎದ್ದಿರ್ತಾನಲ್ಲ, ಸೊ ಹಾಗಾಗಿ ಅವನಿಗೆ ತಿನ್ನೋ ಮೂಡು ಇರೋದಿಲ್ಲ. ಹಾಗಾಗಿ ಬೆಳಗ್ಗೆ ನಾನೇ ತಿನ್ನಿಸಿಟ್ಟು ಕಳಿಸಿರ್ತೀನಿ. ಆಫ್ಟರ್ನೂನೆಲ್ಲ ಬಂದಮೇಲೆ ಸಾಯಂಕಾಲ ನೈಟ್ ಅವನೇ ತಿಂತಿರ್ತಾನೆ. ಸ್ಕೂಲಲ್ಲಿ ಕೂಡ ಅಷ್ಟೇ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಸೊ ಈ ಥರ ಅವ್ರ ಮ್ಯಾಮ್ಗೆ ಕಳಿಸಿದ್ರು ವೀಡಿಯೋನ, ನಾನು ಅದೇ ಅಪ್ಲೋಡ್ ಮಾಡ್ತಾಯಿದ್ದೆ. ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರೆ, ನನ್ನ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡ್ತಾಯಿದ್ರು ಅಲ್ಲಿ. ಆಗಿತ್ತು ಇವತ್ತಿನ ವಿಡಿಯೋ. ಸೊ ನೋಡ್ತಿರೋದು ಮಿತ್ತು ಫುಲ್ ಖುಷಿಯಾಗಿದ್ದಾನೆ, ಅದಕ್ಕೆ ಆ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಮಾಡಿದೆ. ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಎಗ್ ಪೊಟ್ಯಾಟೊ ಫ್ರೈದು. ವ್ಯೂಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಖುಷಿ ಕೂಡ ಆಯಿತು ನನಗೆ. ಯಾರಾದರೂ ನೋಡಿಲ್ಲ ಅಂತಂದರೆ ಯೂಟ್ಯೂಬ್ ಶಾರ್ಟ್ಸಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೋಡಿ ಅದನ್ನು. ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಎವ್ರಿವನ್.